ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಇವತ್ತು ವಿಸ್ತೃತವಾದಂತಹ ಚರ್ಚೆ ನಡೆಯುತ್ತೆ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಕರ್ನಾಟಕದ ಖ್ಯಾತ ವೈದ್ಯರಾಗಿರುವ ಹಿರಿಯರು ಜೊತೆಗೆ ಸಾಮಾಜಿಕ ಕಳಕಳಿ ಇರತಕ್ಕಂತಹ ವೈದ್ಯರು ಡಾಕ್ಟರ್ ಆಂಜಿನಪ್ಪ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್. ಸರ್, ಈಗ ಈ ಅಸ್ತಮಾ ಅನ್ನುವುದು ಒಂದು ತಾತ್ಸಾರವಾದಂತಹ ರೋಗ ಖಂಡಿತ ಅಲ್ಲ. ಇದು ನಿಶಬ್ದವಾಗಿ ಮನುಷ್ಯ ಮಕ್ಕಳನ್ನು ಕಾಡ್ತಿರುವಂತಹ ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು. ಸರ್, ಅಸ್ತಮಾ ಅಂದ ತಕ್ಷಣ ಅದಕ್ಕೊಂದು ವ್ಯಾಖ್ಯಾನ ಕೊಟ್ಬಿಡಿ ಸರ್. ವೆರಿ ಸಿಂಪಲ್ ಅಪ್ಪ. ಇಟ್ಸ್ ಎ ರೆಸ್ಪಿರೇಟರಿ ಡಿಸೀಸ್. ಅಂದರೆ ನಮ್ಮ ಶ್ವಾಸಕೋಶಗಳಿದ್ದಾವೆ, ನಾವು ಮೂಗಿಂದ ಉಸಿರಾಡ್ತೀವಿ, ಕೆಲವರು ಮಕ್ಕಳು ಬಾಯಿಂದನೂ ಉಸಿರಾಡ್ತಾರೆ. ಈ ಉಸಿರು ಅಂದರೆ ಗಾಳಿ, ಏರ್ ನಾವು ಒಳಗಡೆ ತಗೋತೀವಲ್ಲ, ಶ್ವಾಸಕೋಶಕ್ಕೆ ಹೋಗೋವಾಗೆ ಟ್ರೇಕಿಯ ಉಸಿರಿನ ನಾಳ ಅವು ಡಿವೈಡ್ ಆಗ್ತವೆ. ಬ್ರಾಂಕಸ್ ಅಂತೀವಿ, ಬ್ರಾಂಕ್ಯೂಲ್ಸ್ ಅಂತೀವಿ, ಇವೆಲ್ಲ ಅವರೊಳಗೆ ಮಸಲ್ಸ್ ಇರುತ್ತೆ. ಬ್ರಾಂಕಸ್ನೊಳಗೆ ಅವೇನಾದರೂ ಸ್ಪ್ಯಾಸಮ್ಗೆ ಹೋದರೆ ಅದರ ಉಸಿರಿನಾಳ ಕ್ಲೀನಾಗಿರ್ಬೇಕಾಗಲು ಅದರ ತುಂಬ ಮ್ಯೂಕಸ್ ಅಂದರೆ ನಮ್ಮ ಗೊಣ್ಣೆ ಇರುತ್ತಲ್ಲ ಆ ಥರದ್ದು ಲಂಗ್ಸ್ನೊಳಗೆ ಸೆಕ್ರೀಟ್ ಆದರೆ ಇದಕ್ಕೆ 108 ಕಾರಣ ಆಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೀನನ್ನು ನೀರಿಂದ ತೆಗೆದು ಹೊರಗಡೆ ಹಾಕಿದರೆ ಮೀನಿಗೆ ಹೆಂಗಾಗುತ್ತಲ್ಲ ಮಕ್ಕಳಿಗೆ ಹಂಗಾಗುತ್ತೆ. ಆಸ್ತಮಾ ಬಂದಾಗೆ ಉಸಿರಾಟ ಕಿಟಕಿ ಹತ್ರ ಹೋಗಿ ನಿಂತ್ಕೋತವೆ, ಗಾಳಿನೇ ಸಾಕಾಗ್ತಾ ಇಲ್ಲ. ಸೊ ಎಷ್ಟೋ ಮಕ್ಕಳ ತುಟಿಗಳು ಬ್ಲೂ ಆಗಿಬಿಡ್ತವೆ. ಒಂಥರ ಇಟ್ಸ್ ಎ ಸಫರಿಂಗ್. ಏನು ನೋಡೋಕ್ಕಾಗಲ್ಲ ಮಕ್ಕಳನ್ನ, ಉಸಿರಾಟಕ್ಕೆ ಕಷ್ಟಪಡ್ತಾ ಇದೆ, ಆಕ್ಸಿಜನ್ ಇದೆಯೋ ಇಲ್ಲೋ ಅನ್ನಂಗೆ ಆಡುತ್ತೆ. ಸೊ ಇಟ್ಸ್ ಎ ರೆಸ್ಪಿರೇಟ್ರಿ ಡಿಸಾರ್ಡರ್. ಇನ್ಫೆಕ್ಷನಿಂದನೂ ಆಗುತ್ತೆ, ಅಲರ್ಜಿಯಿಂದನೂ ಆಗುತ್ತೆ, 108 ಕಾರಣಗಳಿದ್ದಾವೆ. ಇದರೊಳಗೆ ಅಕ್ಯೂಟ್ ಆ್ಯಂಡ್ ಕ್ರಾನಿಕ್. ಏನೋ ಬಂತು, ಆ ಸೀಸನ್ನ ಬಂತು, ಹೊರಟೋಯ್ತು. ಅನ್ಫಾರ್ಚುನೇಟ್ಲಿ ಕೆಲವರಿಗೆ ವರ್ಷಾನುಗಟ್ಟಲೆ. ನಾನು ಇನ್ಫ್ಯಾಕ್ಟ್ ವಿಕ್ಟೋರಿಯಾ ಒಳಗೆ ಇದ್ದಾಗೆ, ಆ್ಯಕ್ಚುಲಿ ನಾನು ಪಲ್ಮನಾಲಜಿಸ್ಟ್ ಅಲ್ಲ, ಇದನ್ನು ಭಾಳ ಜನ ಪಲ್ಮನಾಲಜಿಸ್ಟ್ ನೋಡ್ತಾರೆ. ಬಟ್ ನೀವು ಇಡೀ ಬೆಂಗಳೂರು ಹುಡುಕಿದರೆ 10-15 ಜನ ಪಲ್ಮನಾಲಜಿಸ್ಟ್ ಸಿಗ್ಬೋದು. ಅದಕ್ಕೆ ಆಸ್ತಮಾನ ಟ್ರೀಟ್ ಮಾಡಲಿಕ್ಕೆ ನಮ್ಮಂಥ ಡಾಕ್ಟ್ರು ಇರ್ತಾರೆ, MBBS ಡಾಕ್ಟ್ರು ಇರ್ತಾರೆ, ಆ್ಯಂಡ್ ಬೇರೆ ಬೇರೆ ಫೀಲ್ಡ್ಸು, ಬೇರೆ ಬೇರೆ ರೀತಿಯ ಆಯುರ್ವೇದ ಡಾಕ್ಟ್ರು ಇರ್ತಾರೆ, ಹೋಮಿಯೋಪತಿ. ಅಲ್ಟಿಮೇಟ್ಲಿ ಇಟ್ಸ್ ಎ ರೆಸ್ಪಿರೇಟರಿ ಡಿಸೀಸು. ಬಿಗಿನಿಂಗ್ನಾಗ ಓಕೆ, ಬರ್ತಾ ಬರ್ತಾ ಕ್ರಾನಿಕ್ ಆಗಿಬಿಟ್ರೆ, ಒಂದು ಲೇಡಿ ನಾನು ನೋಡೇನಿ, ಡಿಸೆಂಬರ್ ಬಂದುಬಿಟ್ರೆ ಅವಳು ಮನೆಗೆ ಹೋಗ್ತಿರಲ್ಲ, ವಿಕ್ಟೋರಿಯಾ ಒಳಗೆ ಬಂದು ಒಂದು ಹಾಸಿಗೆ ಹಾಕ್ಕೊಂಡು ಮಲಗಿಬಿಡೋಳು. ಯಾಕಂದರೆ ಅರ್ಧ ರಾತ್ರಿಯಲ್ಲಿ ಜಾಸ್ತಿ ಆದಾಗೆ ನೆಬುಲೈಸೇಷನ್ ಬೇಕಲ್ಲ, ಎಲ್ಲಿಂದ ಚಾಮರಾಜಪೇಟೆಯಿಂದ ಹೆಂಗೆ ನಾನು ಬರಲಿ ಡಾಕ್ಟ್ರೆ ಅಂತ ಬಂದಿರೋ. ಅಂದರೆ ಸಫರರ್ಸ್ ಕಷ್ಟ ನೀವು ನೋಡಬೇಕು. ಇಟ್ಸ್ ವೆರಿ ವೆರಿ ಕಾಮನ್ ರೆಸ್ಪಿರೇಟರಿ ಡಿಸಾರ್ಡರು ಆಸ್ತಮಾ ಅನ್ನೋದು. ಕನ್ನಡದಲ್ಲಿ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತಲೂ ಅಂತೀವಿ. ಕೆಲವು ಫ್ಯಾಮಿಲಿ ಒಳಗೂ ಇರುತ್ತೆ. ತಾತನಿಗಿತ್ತು, ಮಕ್ಕಳಿಗೆ ಬಂತು, ಮೊಮ್ಮಕ್ಕಳಿಗಿತ್ತು. ಇವೆಲ್ಲ ಒಂಥರ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಗಳು, ಅಟ್ಮಾಸ್ಫಿಯರ್ ರಿಲೇಟೆಡು. ನೀವು ತುಂಬ ಚೆನ್ನಾಗಿ ಎಲ್ಲನೂ ತೋರಿಸಿದ್ರಿ. ಆ್ಯಕ್ಚುಲಿ ಪೊಲ್ಯೂಟೆಡ್ ಸಿಟಿ ಒಳಗೆ ಬೆಂಗಳೂರಿನಲ್ಲಿ ಆಸ್ಮ್ಯಾಟಿಕ್ಸ್ ಎಷ್ಟು ಜನ ಇದ್ದಾರೆ, ಇನ್ಯೂಮರಬಲ್. ಹಂಗಾಗಿ ಇದೊಂದು ಕ್ರಾನಿಕ್ ಡಿಸಾರ್ಡರು. ಉಸಿರಿನ ನಾಳ ಬಿಗಿ ಬರುತ್ತೆ, ಉಸಿರಿನಾಳದ ಒಳಗಡೆ ಸೆಕ್ರೀಷನ್ ಇರುತ್ತೆ, ಆ್ಯಂಡ್ ಸಮ್ಟೈಮ್ಸ್ ಇನ್ಫೆಕ್ಷನ್ ಆಗಿ ಆಕ್ಸಿಜನ್ನು ನಮಗೆ ಏನು ನಾವು ತೊಗೋತೀವಲ್ಲ ಎಕ್ಸ್ಚೇಂಜ್ ಆಗಬೇಕು, ಆಗೋದಿಲ್ಲ. ಇದೇ ಆಸ್ತಮಾ.